ಹಾಯ್ ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾನು ಲೋವರ್ ಲೇಯರ್ಸ್ ಫ್ರಮ್ ಫಿಸಿಕಲ್ ಲೇಯರ್ ಟು ಪ್ರೆಸೆಂಟೇಷನ್ ಲೇಯರ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ದ ಟಾಪ್ ಮೋಸ್ಟ್ ಲೇಯರ್ ಅಪ್ಲಿಕೇಶನ್ ಲೇಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನೀವು ಇಲ್ಲಿ ಕೆಲವೊಂದು ಆಪ್ಸ್ ನೋಡ್ತಿದ್ದೀರಾ, ಲೈಕ್ ವಾಟ್ಸ್ಆಪ್, ಜಿಮೇಲ್, ಯೂಟ್ಯೂಬ್, ವೆಬ್ ಬ್ರೌಸಿಂಗ್, ಝೂಮ್, ನೆಟ್ಫ್ಲಿಕ್ಸ್, ಆ ಥರದ್ದೆಲ್ಲದನ್ನು ಕೂಡ. ಸೊ ಈ ಒಂದು ಇಂಟರ್ಫೇಸ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಬೇಸಿಕಲಿ ಯುವರ್ ಅನ್ ಅಪ್ಲಿಕೇಶನ್ ಲೇಯರ್. ಓಕೆ, ಸೊ ಮೇನ್ ರೋಲ್ ಏನಂತಂದ್ರೆ ಲೈಕ್ ಇಟ್ ಇಸ್ ಕ್ಲೋಸ್ ಟು ದ ಯೂಸರ್. ಇದೇನಂತಂದ್ರೆ ಇಟ್ ಆಕ್ಟ್ಸ್ ಆಸ್ ಬ್ರಿಡ್ಜ್ ಬಿಟ್ವೀನ್ ಯೂಸರ್ ಅಂಡ್ ದ ನೆಟ್ವರ್ಕ್. ಸಿ ಇಲ್ಲಿ ಏನಿದೆ ಲೋವರ್ ಲೇಯರ್ಸ್ ಏನಿದೆ, ಇದೊಂದು ಆಕ್ಚುಯಲ್ ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತಕ್ಕಂಥ ಒಂದು ಜಾಬ್ ಮಾಡುತ್ತೆ. ಬಟ್ ಅಪ್ಲಿಕೇಶನ್ ಲೇಯರ್ ಅಂತಂದ್ರೆ ನಾವು ಎಲ್ಲಿ ಆಕ್ಚುಯಲ್ ಆಗಿ ಇಂಟ್ರಾಕ್ಟ್ ಮಾಡ್ತೀವೋ ಅದನ್ನ ನಾವು ಅಪ್ಲಿಕೇಶನ್ ಲೇಯರ್ ಅಂತ ಕರಿತೀವಿ. ಸೊ ಇದ್ರದ್ದು ಮೇನ್ ಸರ್ವಿಸಸ್ ಏನಂತಂದ್ರೆ ನೆಟ್ವರ್ಕ್ ವರ್ಚುವಲ್ ಟರ್ಮಿನಲ್. ಸೊ ಲೈಕ್ ಲೆಟ್ಸ್ ಡಿಫ್ರೆಂಟ್ ಡಿವೈಸಸ್ ಟಾಕ್ ಆಸ್ ಇಫ್ ಆನ್ ದ ಸೇಮ್ ಪ್ಲಾಟ್ಫಾರ್ಮ್. ಸೊ ಎಕ್ಸಾಂಪಲ್ ಅಂತಂದ್ರೆ ನೀವೊಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರಾ ಅಂಡ್ ನೀವೊಂದು ಲಿನಕ್ಸ್ ಸರ್ವರಿಗೆ ಲಾಗಿನ್ ಆಗಬೇಕಾಗಿರುತ್ತೆ. ಸೊ ನೀವು ಎಕ್ಸಾಂಪಲ್ ನೀವು ಎಲ್ ಎಸ್ ಅಂತ ಕಮಾಂಡ್ ಟೈಪ್ ಮಾಡ್ತೀರಾ. ಸೊ ಎಲ್ ಎಸ್ ಅನ್ನೋದೊಂದು ಲಿನಕ್ಸ್ ಕಮಾಂಡ್, ಒಂದು ಫೈಲ್ಸ್ ನ ಲಿಸ್ಟ್ ಮಾಡ್ತಕ್ಕಂಥ ಮಾಡೋದಕ್ಕೆ ಯೂಸ್ ಮಾಡೋದು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಎಲ್ ಎಸ್ ಅಂತ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಕಮಾಂಡ್ ಅಂದ್ರೆ ಟರ್ಮಿನಲ್ ಅಲ್ಲಿ ಟೈಪ್ ಮಾಡಿದಾಗ ಫಸ್ಟ್ ಅದು ಒಂದು ಎನ್ ವಿ ಟಿ ಫಾರ್ಮೆಟ್ ಗೆ ಕನ್ವರ್ಟ್ ಆಗುತ್ತೆ, ಅಂದ್ರೆ ನೆಟ್ವರ್ಕ್ ವರ್ಚುವಲ್ ಟರ್ಮಿನಲ್. ಆಮೇಲೆ ಇದು ಸೆಂಡ್ ಅಕ್ರಾಸ್ ದ ನೆಟ್ವರ್ಕ್. ಒಂದ್ಸಲ ಡೆಸ್ಟಿನೇಷನ್ ಸರ್ವರ್ ಗೆ ರೀಚ್ ಆದ್ಮೇಲೆ ಲಿನಕ್ಸ್ ಸರ್ವರ್ ಅದನ್ನ ಎಲ್ ಎಸ್ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಿ ಸೇಮ್ ಪ್ರಾಸೆಸ್ ಅಲ್ಲಿ ವಿಂಡೋಸ್ ಟರ್ಮಿನಲ್ ಬಂದು ಆ ಒಂದು ಫೈಲ್ಸ್ ನ ಲಿಸ್ಟ್ ಮಾಡುತ್ತೆ. ಸೊ ಬೇಸಿಕಲಿ ನೆಟ್ವರ್ಕ್ ವರ್ಚುವಲ್ ಟರ್ಮಿನಲ್ ಏನಂತಂದ್ರೆ ಒಂದು ಟ್ರಾನ್ಸ್ಲೇಟರ್ ಜಾಬ್ ನ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಲೇಯರ್ ಒಂದು ಫೈಲ್ ಟ್ರಾನ್ಸ್ಫರ್ ಮಾಡೋದಾಗ್ಲಿ, ಒಂದು ಅಕ್ಸೆಸ್ ಮಾಡೋದಾಗ್ಲಿ, ಮತ್ತೆ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಸರ್ವಿಸಸ್ ನ ಮಾಡುತ್ತೆ. ಸೊ ಇದರಲ್ಲಿ ಮೇನ್ ಪ್ರೋಟೋಕಾಲ್ ಏನಂತಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ದಟ್ ಈಸ್ ಎಫ್ ಟಿ ಪಿ, ಅಂಡ್ ಡ್ರಾಪ್ ಬಾಕ್ಸ್ ಅಪ್ಲೋಡ್ಸ್ ಎಲ್ಲದನ್ನು ಕೂಡ ಎಲ್ಲ ಬರುತ್ತೆ. ಸೊ ದಟ್ ಈಸ್ ಎಕ್ಸಾಂಪಲ್ ಫಾರ್ ದಿಸ್ ಫೈಲ್ ಟ್ರಾನ್ಸ್ಫರ್. ನೆಕ್ಸ್ಟ್ ಇಮೇಲ್ ಸರ್ವಿಸಸ್. ಸೊ ಇದರಲ್ಲಿ ಇಮೇಲ್ಸ್ ನ ಫಾರ್ವರ್ಡಿಂಗ್ ಮಾಡೋದಾಗ್ಲಿ, ರಿಸೀವ್ ಮಾಡೋದಾಗ್ಲಿ, ಸೆಂಡ್ ಮಾಡೋದಾಗ್ಲಿ, ಈ ಎಲ್ಲ ಒಂದು ಸರ್ವಿಸಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಪ್ರೋಟೋಕಾಲ್ಸ್ ಎಸ್ ಎಂ ಟಿ ಪಿ, ಐ ಎಂ ಎ ಪಿ, ಪಿ ಒ ಪಿ 3. ಓಕೆ, ಸೊ ನೆಕ್ಸ್ಟ್ ಡೈರೆಕ್ಟರಿ ಸರ್ವಿಸಸ್, ನೇಮ್ ಟು ಅಡ್ರೆಸ್ ಟ್ರಾನ್ಸ್ಲೇಷನ್. ಸೊ ನೇಮ್ ಟು ಅಡ್ರೆಸ್ ಟ್ರಾನ್ಸ್ಲೇಷನ್ ಅಂತಂದ್ರೆ ನೀವು www.google.com ಅಂತ ಟೈಪ್ ಮಾಡಿದಾಗ ಇದು ಡೊಮೈನ್ ನೇಮ್, ನಿಮಗೆ ಆಗ್ತಕ್ಕಂತಹ ಒಂದು ನೇಮ್. ಬಟ್ ಕಂಪ್ಯೂಟರಿಗೆ ಅರ್ಥ ಆಗ್ಬೇಕು ಅಂತಂದ್ರೆ ಈ ಒಂದು google.com ನ ಐ ಪಿ ಅಡ್ರೆಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಆ ಒಂದು ಜಾಬ್ ನ ಡಿ ಎನ್ ಎಸ್ ಮಾಡುತ್ತೆ, ಡೊಮೈನ್ ನೇಮ್ ಸಿಸ್ಟಮ್. ಸೊ ಈ ಒಂದು ಡೈರೆಕ್ಟರಿ ಸರ್ವಿಸಸ್ ನ ಅಪ್ಲಿಕೇಶನ್ ಲೇಯರ್ ಕೊಡುತ್ತೆ. ಓಕೆ, ಅಂಡ್ ಲೈಕ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಅಂತಂದ್ರೆ ಬೇಸಿಕಲಿ ಏನ್ ಆಪ್ಸ್ ಎಲ್ಲ ನೋಡಿದ್ರಿ ಮೇಲೆ ಅದೇ ಲೈಕ್ ವಾಟ್ಸ್ಆಪ್, ಜಿಮೇಲ್, ವೆಬ್ ಬ್ರೌಸಿಂಗ್, ಝೂಮ್, ಮೀಟ್, ಆ ತರ. ನೆಕ್ಸ್ಟ್ ಅಪ್ಲಿಕೇಶನ್ ಲೇಯರ್ ಅಲ್ಲಿ ಮೇನ್ ಪ್ರೋಟೋಕಾಲ್ಸ್ ಅಂತಂದ್ರೆ ಸೇಮ್ ಅಗೇನ್ ಎಫ್ ಟಿ ಪಿ, ಎಸ್ ಎಂ ಟಿ ಪಿ, ಟೇಲ್ ನೆಟ್, ಎಸ್ ಎಸ್ ಎಚ್. ಸೊ ಟೇಲ್ ನೆಟ್ ಅಂಡ್ ಎಸ್ ಎಸ್ ಎಚ್ ಎಲ್ಲಿ ಬರುತ್ತೆ ಅಂತಂದ್ರೆ ಎನ್ ವಿ ಟಿ ಬರುತ್ತೆ. ಓಕೆ, ಸೊ ಎನ್ ವಿ ಟಿ ಅಂತಂದ್ರೆ ನೀವು ಒಂದು ಕಮಾಂಡ್ಸ್ ನ ಪಾಸ್ ಮಾಡಿದಾಗ ಟರ್ಮಿನಲ್ ಅಲ್ಲಿ, ಸೊ ಟೇಲ್ ನೆಟ್ ಅಲ್ಲಿ ಬೇಸಿಕಲಿ ಒಂದು ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಹೋಗುತ್ತೆ. ಬಟ್ ಎಸ್ ಎಸ್ ಎಚ್ ಅಂತಂದ್ರೆ ಇದೊಂದು ಸೆಕ್ಯೂರ್ ಶೆಲ್ ಪ್ರೋಟೋಕಾಲ್. ಸೊ ವಿತ್ ಸೆಕ್ಯೂರಿಟಿ ಮೀನ್ಸ್ ಒಂದು ವಿತ್ ಎನ್ಕ್ರಿಪ್ಷನ್ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ಅಪ್ಲಿಕೇಶನ್ ಲೇಯರ್ ಅಂತಂದ್ರೆ ಇಟ್ಸ್ ಜಸ್ಟ್ ಲೈಕ್ ಇಟ್ ಆಕ್ಟ್ಸ್ as a bridge between user and application. ಸೊ ಈ ಒಂದು ಅಪ್ಲಿಕೇಶನ್ ಲೇಯರ್ ಇರ್ಲಿಲ್ಲ ಅಂತಂದ್ರೆ ಓಲ್ ಇಂಟರ್ನೆಟ್ ಜಸ್ಟ್ ರಾ ಡೇಟಾ ಅಷ್ಟೇ, ಬಟ್ ಇಂಟ್ರಾಕ್ಟ್ ಮಾಡೋದು ಏನು ಇರೋದೇ ಇಲ್ಲ. ಸೊ ಓಕೆ, ಟು ಕನ್ಕ್ಲೂಡ್, ಸೊ ಅಪ್ಲಿಕೇಶನ್ ಲೇಯರ್ ಅನ್ನೋದೊಂದು ಜಸ್ಟ್ ಲೈಕ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಅಂಡ್ ನೆಟ್ವರ್ಕ್. ಇದಿಲ್ಲ ಅಂತಂದ್ರೆ ನಾವು ಆಕ್ಚುಲ್ ಆಗಿ ಡೇಟಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸಿ ಬಿಲೋ ಲೇಯರ್ಸ್ ಏನಿದೆ ಇದೊಂದು ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಮಾಡಿದ್ರೆ ಅಪ್ಲಿಕೇಶನ್ ಲೇಯರ್ ಸೊ ಆ ಒಂದು ಜಾಬ್ ನ ಮಾಡೋದಕ್ಕೆ ಒಂದು ಪ್ರಾಪರ್ ಟೂಲ್ಸ್ ಮತ್ತೆ ಒಂದು ಪ್ರೋಟೋಕಾಲ್ಸ್ ನ ಪ್ರೊವೈಡ್ ಮಾಡುತ್ತೆ. ಥ್ಯಾಂಕ್ ಯು.